ದಿನ ಒಂದೊಂದು ಥರ ಏನು ಪಲ್ಯ ಮಾಡ್ಬೇಕಂತಂದು ವಿಚಾರ ಮಾಡತ್ತೀರೇನು. ನಿಮ್ಮ ಮನ್ಯಾಗ ಸ್ವಲ್ಪ ಸೋಯಾಬೀನ್ ಅದ್ರ ಸಾಕು ನೋಡಿರಿ. ಈ ಥರ ಪಲ್ಯನ ಗ್ರೇವಿನ ತಿಕ್ಕಾಗಿ ರೆಡಿ ಮಾಡ್ಕೊಂಬಿಡ್ರಿ. ಈಗ ಹೋಟೆಲ್ ಒಳಗೆ ಹೊರಗೆ ರೆಸ್ಟೋರೆಂಟಲ್ಲೆಲ್ಲ ಸಿಗ್ತದಲ್ಲ ಅದೇ ರೀತಿ ಮಸ್ತ್ ತಿಕ್ಕಾಗಿ ಬರ್ತದೆ. ಮತ್ತು ಯಾವ ರೀತಿ ಮಾಡೋದತ್ತಂದು ನೋಡಿ ಮತ್ತು ಬರ್ರಿ. ವಿಡಿಯೋ ಪೂರ್ತಿಯಾಗಿ ನೋಡಿರಿ. ನಿಮಗೆ ಸೋಯಾಬೀನ್ ಪಲ್ಯ ಹೆಂಗೆ ಮಾಡೋದತ್ತಂದು ತಿಳಿತದೆ ನೋಡಿರಿ. ಕಾಜು ಬಾದಾಮ್ ಅದು ಇದು ಹಾಕ್ತಾರಲ್ಲ, ಏನು ಹಾಕೋದು ಬೇಡ. ಸಿಂಪಲ್ಲಾಗಿ ನಾವು ಮನ್ಯಾಗ ಇದ್ದಿದ್ದ ಒಂದು ಪದಾರ್ಥದೊಳಗೆ ಭಾರಿ ಅದ್ಭುತ ಟೇಸ್ಟಾಗಿ ನಾವು ಮಾಡ್ಕೊಳ್ಳೋ ಮತ್ತು ಬರ್ರಿ. ಇನ್ನು ಹ್ಯಾಂಗೆ ಮಾಡೋದತ್ತಂದು ನೋಡು ಮತ್ತು ಬರ್ರಿ ತೋರಿಸ್ತೀನಿ. ಈಗ ಒಂದು ಇದಕ್ಕೆ ತಿಕ್ಕಾಗಿ ಒಂದು ಗ್ರೇವಿನ ಮಾಡ್ಕೊಳ್ಳೋಕ್ಕೆ ಮತ್ತು ಇದಕ್ಕೊಂದು ಸ್ವಲ್ಪ ಮಸಾಲಾನ ರೆಡಿ ಮಾಡೋ ಮತ್ತು ಬರ್ರಿ. ಒಂದು ಕಡಾಯಿ ಇಟ್ಟಿನಿ ನೋಡಿರಿ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 4-5 ಈರುಳ್ಳಿನ ಅಥವಾ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ನಾವು ಹಾಕೊಂಡೆ ನೋಡಿರಿ. 1-2 ಟೊಮೊಟೊ ಹಣ್ಣು. ಇವಾಗ ನೋಡಿರಿ ಸ್ವಲ್ಪ ಎಳ್ಳು ತೊಗೊಂಡಿನಿ ರೀ. ಎಳ್ಳು ಹಾಕೋದ್ರಿಂತ ಭಾಳ ಟೇಸ್ಟ್ ಆಗ್ತದೆ. ಸ್ವಲ್ಪ ಜೀರಿಗೆ, ಲವಂಗ, ಮೆಣಸು, ಚಕ್ಕಿ ಮತ್ತು 2 ಏಲಕ್ಕಿ ತೊಗೊಂಡು ಅದನ್ನು ಎಲ್ಲ ಅದಕ್ಕೆ ಹಾಕ್ಕೊಳತ್ತೀನಿ ನೋಡಿರಿ. ಈಗ ಉಳ್ಳಾಗಡ್ಡಿ ಟಮಾಟಿಗೆ ಹಾಕ್ಕೊಂಡು ನಾವು ಇದು ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೋಬೇಕು ರೀ. ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಇದು ಮಾತ್ರ ಇದಕ್ಕೆ ಗ್ರೇವಿ ಮಸ್ತ್ ಆಕ್ಕದ ನೋಡಿರಿ. ಅದಕ್ಕೆ ಈಗ ಮಸಾಲಾನ ರೆಡಿ ಮಾಡ್ಲತ್ತೀವಿ. ಇದು ಈಗ ಶೇಂಗಾ ಹಾಕಿ ಯಾವಾಗಲೂ ಕಾಮನಾಗಿ ನೀವು ಟ್ರೈ ಮಾಡಿರ್ತೀರಿ ಈ ಸೋಯಾಬೀನ್ ಪಲ್ಯ. ಈ ಥರ ಒಂದು ಸಲ ಟ್ರೈ ಮಾಡಿರಿ ನೀವು. ನಾ ಹೇಳಿದಂಥ ಒಂದು ವಿಧಾನದಾಗ ಟ್ರೈ ಮಾಡಿರಿ. ಇಷ್ಟು ಮಸ್ತ್ ಬರ್ತದೆ ನೋಡಿರಿ. ಮನೆಯವ್ರು ಪೂರ್ತಿ ನಿಮಗೆ ಹೊಗಳ್ತಾರೆ ನೋಡಿರಿ, ಅಷ್ಟು ಮಸ್ತ್ ಬರ್ತದೆ ಗ್ರೇವಿ. ಇವಾಗ ನೋಡಿರಿ ಒಂದು ಅರ್ಧ ಸ್ಪೂನಟ್ಟು ನಾನು ಈಗ ಅರ್ಶಿಣ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡೆ ನೋಡಿರಿ. ಅದು ಹಾಕೊಂದಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ. ಇವಾಗ ನೋಡಿರಿ ಇದು ಉಳ್ಳಾಗಡ್ಡಿ ಟಮಾಟಿ ಮಸಾಲೆ ಏನು ಹಾಕಿದ್ದೇವಲ್ಲ ಚೆಂದಾಗಿ ಎಲ್ಲ ಫ್ರೈ ಆಗಬೇಕು. ನೀವು ಆಮೇಲೆ ಉಪ್ಪು ಖಾರ ಹಾಕೊಳ್ಳೋದೇ ಬೇಡ ಕಿರಿಕಿರಿ. ಈಗ ನೋಡಿರಿ ಖಾರ ಉಪ್ಪು ಎಲ್ಲ ಹಾಕೊಂಬಿಡ್ರಿ. ರುಚಿಗೆ ತಕ್ಕಷ್ಟು ಖಾರನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಇಲ್ಲಿ ನಾನು ಮಸಾಲೆ ಖಾರನ ಹಾಕೊಂಡೆ ನೋಡಿರಿ. ನಿಮಗೆ ಮಸಾಲೆ ಖಾರ ಇಲ್ಲ ಅಂದ್ರೆ ನಿಮಗೆ ನಿಮ್ಮ ಮನೆ ಒಳಗೆ ಯಾವ ಖಾರ ಇರ್ತದೆ ಅದೇ ಹಾಕೋರಿ. ಮಿರ್ಚಿ ಪೌಡ್ರ್ ಇದ್ರೆ ಅದು ಹಾಕೋರಿ, ಚಿಲ್ಲಿ ಪೌಡ್ರ್ ಇದ್ರೆ ಹಾಕೋರಿ, ಏನು ತೊಂದರೆ ಇಲ್ಲ. ಇವಾಗ ನೋಡಿರಿ ಇದು ಸರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ. ಉಪ್ಪು ಖಾರ ಎಲ್ಲ ಇದ್ರೊಳಗೆ ಹಾಕ್ಬಿಟ್ಟಿನಿ ರೀ. ಮಸಾಲೆ ಉಪ್ಪು ಖಾರ ಆಮೇಲೆ ಏನು ಜಾಸ್ತಿ ಏನು ಕಿರಿಕಿರಿನ ಇದಕ್ಕೆ ಒಂದು ಸಲ ಈ ಥರ ಇದು ಅದಕ್ಕೆ ಮಸಾಲಾನ ರೆಡಿ ಮಾಡ್ಕೊಂಬಿಟ್ರೆ ಮುಗೀತು ನೋಡಿರಿ. ಇವಾಗ ಇದು ಉಪ್ಪು ಖಾರ ಎಲ್ಲನೇ ಹಾಕ್ಯವಲ್ಲ ಸ್ವಲ್ಪ ಚೆಂದಾಗಿ ಫ್ರೈ ಆಗಬೇಕು. ಮತ್ತು ಉಪ್ಪು ಖಾರ ನೆನಪಿರಲಿ ಲಾಸ್ಟಿಗೆ ಹಾಕೋರಿ. ಈಗ ನೋಡಿರಿ ಧನಿಯಾ ಮಸಾಲ, ಈಗ ಚಾಟ್ ಮಸಾಲ ಸ್ವಲ್ಪ ಹಾಕೊಂಡೆ ನೋಡಿರಿ. ಮಸಾಲ ನಾನು ನಿಮಗೆ ಯಾವ ಮಸಾಲೆ ಇಷ್ಟ ಆ ಮಸಾಲೆನ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಮಸಾಲೆ ಈಗ ಕಾಮನಾಗಿ ನೀವು ಮಸಾಲೆ ಯಾವ್ದು ಹಾಕ್ತೀರಿ ಮನೆಯೊಳಗೆ ಅದೇನ ಹಾಕ್ಕೋಬೋದು ನೋಡಿರಿ. ಈಗ ಸ್ವಲ್ಪ ತಣ್ಣಗಲ್ರಿ, ಇದು ಬಿಸಿ ಐತಿ, ತಣ್ಣಗಲ್ಲಿ ಸ್ವಲ್ಪ ತಣ್ಣಗಲ್ಲಿ. ಇವಾಗ ನೋಡಿರಿ ಒಂದು 1/4 ಕಿಲೋ ಅಷ್ಟು ನಾನು ಇಲ್ಲಿ ಸೋಯಾಬೀನ ನೆನೆ ಇಟ್ಟು ಮತ್ತು ಚೆಂದಾಗಿ ನೀರೆಲ್ಲ ಬಸಿದು ತೊಗೊಂಡೆ ನೋಡಿರಿ. ನೀರೆಲ್ಲ ಚೆಂದಾಗಿ ಬಸಿದು ತೊಗೋಬೇಕು ನೋಡಿರಿ. ನೀವು ಬೇಕಂದ್ರೆ ಕುದಿಸ್ಕೋಬೋದು. ಕುದಿಸ್ಕೊಳಕ್ಕೆ ಈಗ ನೋಡಿ ನೆನೆ ಇಡ್ಲಿಕ್ಕೆ ಟೈಮ್ ಇಲ್ಲ ಮತ್ತು ನೆನಪಿಲ್ಲ ಅಂದ್ರೆ ಕುದಿಸಿ ತೊಗೋಬೋದು. ಟೈಮ್ ಇತ್ತಂದ್ರೆ ನೆನೆಸಿ ತೊಗೋಬೋದು. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು ನೋಡಿರಿ, ಚೆಂದಾಗಿ ನೆಂದ್ಬಿಡ್ತಾವೆ. ಈಗ ಮಿಕ್ಸರ್ ಜಾರಿ ಒಳಗೆ ನಾವು ಈಗೇನು ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಅದು ಮಸಾಲಾನ ರೆಡಿ ಮಾಡ್ಕೊಂಡೇವಲ್ಲ ಅದು ಸ್ವಲ್ಪ ಚೆಂದಾಗಿ ಭಾಳ ನುಣ್ಣಗೆ ಮಾಡ್ಕೊಬೇಡ್ರಿ. ಅತಿಯಾಗಿ ತರಿತರಿನೂ ಇರಬಾರ್ದು, ಮೀಡಿಯಮ್ ಇರ್ಬೇಕು ನೋಡಿರಿ. ಯಾಕಂದ್ರೆ ಭಾಳ ನುಣ್ಣಗೆ ಮಾಡ್ಕೊಂಬಿಟ್ರೆ ಟೇಸ್ಟ್ ಅಷ್ಟೊಂದು ಬರೋಂಗಿಲ್ಲ. ಅದಕ್ಕೆ ನೋಡಿರಿ ಅದೇ ಕಡಾಯಿ ಒಳಗೆ ಸ್ವಲ್ಪ ಮಸಾಲೆ ಎಲ್ಲ ಉಳಿದಿರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದ್ಯಾಕೆ ವೇಸ್ಟ್ ಮಾಡಿದ್ರಿ. ಅದನ್ನು ಈಗ ನಾವು ಮಿಕ್ಸರ್ ಜಾರಿ ಒಳಗೆ ಹಾಕೊಂಬತ್ತ ಬರ್ರಿ. ಮತ್ತು ಒಂದೊಂದು ಮಸಾಲೆಗಳು ಕಮ್ಮಿದ್ದವು, ಅದು ಕಮ್ಮಿತ್ತು ಇದು ಕಮ್ಮಿತ್ತು ಅಂದು ಮಾಡೋದು ಮಾತ್ರ ಬಿಡಾಕೋಬೇಡ್ರಿ. ಮಾಡೋದೇ ಮನಸ್ಸಿದ್ರೆ ಮಾರ್ಗ ಅಂತ ಚಾಲು ಮಾಡಿಬಿಡ್ರಿ ಸೋಯಾಬೀನ್ ಪಲ್ಯ ಮಾಡೋಕೆ. ಇದು ಮಿಕ್ಸರ್ ಒಳಗೆ ಹಾಕೊಂಬರೋ ಮತ್ತು ಗ್ರೈಂಡ್ ಮಾಡ್ಕೊಂಬರೋ ಮತ್ತು ಬರ್ರಿ. ಇವಾಗ ನೋಡಿರಿ ಗ್ರೈಂಡ್ ಮಾಡ್ಕೊಂಬಂದ್ಬಿಟ್ಟೆ, ತರಿಯಾಗಿ ರುಬ್ಕೊಂಡು ಬಂದುಬಿಟ್ಟಿನಿ ನೋಡಿರಿ. ಎಷ್ಟು ಮಸ್ತಾಗಿರತ್ತೆ ನೋಡಿರಿ. ಇದನ್ನೇ ಚಪಾತಿ ಒಳಗೆ ಹಚ್ಕೊಂಡು ತಿನ್ಬೋದು ನೀವು, ಅಷ್ಟು ಮಸ್ತಾಗಿರ್ತದೆ ನೋಡಿರಿ. ಚಟ್ನಿ ಗಪ್ಲೆ ರೆಡಿಯಾಗಿರ್ತದೆ ರೀ ಇದು. ಯಾಕಂದ್ರೆ ಉಪ್ಪು ಖಾರ ಎಲ್ಲ ಮಸಾಲೆಗಳು ಎಲ್ಲ ಹಾಕಿವಲ್ಲ ಟೇಸ್ಟ್ ಮಾತ್ರ ಅದ್ಭುತ ಇರ್ತದೆ ನೋಡಿರಿ. ಇವಾಗ ನೋಡಿರಿ ತರಿಯಾಗಿ ರುಬ್ಕೊಂಬಂದಿನಿ ಈಗ ನೋಡಿರಿ, ಕಾಣ್ಲತ್ತಿರ್ಬೇಕು ನಿಮಗೆ. ತರಿಯಾಗಿ ರುಬ್ಕೊಂಡು ಬಂದುಬಿಟ್ಟಿನಿ. ಇನ್ನು ಇದಕ್ಕೆ ಒಗ್ಗರಣೆ ಹಾಕೊಂಬತ್ತ ಬರ್ರಿ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ. ಆ ಕಡಾಯಿ ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕೋರಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕೋದ್ರಿಂತ ಗ್ರೇವಿ ಚೆಂದ ಬರ್ತದೆ.
ಇದು ಏನಂತೀರಿ ಸೋಯಾಬೀನ್ ಪಲ್ಯ ಮಸ್ತ್ ಅಕ್ಕದ ನೋಡ್ರಿ. ಎಣ್ಣೆ ಮಾತ್ರ ಸ್ವಲ್ಪ ಹೆಚ್ಚಿಗೆ ಇರಬೇಕು. ದಿನ ಪಲ್ಯಕ್ಕೆ ಹಾಕೋಕ್ಕಿಂತ ಸ್ವಲ್ಪ ಹೆಚ್ಚಿಗಾದ್ರೆ ಸಾಕು. ಹೆಚ್ಚಿಗೆ ನಾನು 1 kg ಹಾಕಿಬಿಟ್ರಿ ಮತ್ತು ಹಂಗೆ ಮಾಡಕ್ಕೋಗ್ಬೇಡ್ರಿ. ಸುಮ್ಮನೆ ತಮಾಷೆಗಂದೆ. ಇವಾಗ ನೋಡ್ರಿ ಅದಕ್ಕೆ ಒಂದೆರಡು ಪತ್ರಿನ ಹಾಕೊಂಡಿ ನೋಡ್ರಿ ನಾವು. ಈಗ ಪಲಾವ್ ಎಲೆ ಅಂತೀವಲ್ಲ, ಪಲಾವ್ ಎಲೆನ ಸ್ವಲ್ಪ ಹಾಕೊಂಡಿ ನೋಡ್ರಿ. ಮತ್ತು ನಾವು ರುಬ್ಬಿಟ್ಟಿರುವಂಥ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ಕೊಂಡಿ ನೋಡ್ರಿ. ಇದು ನೋಡ್ರಿ ಒಗ್ಗರಣೆ ಒಳಗೆ ನೀವೇನು ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ನಾವು ಎಲ್ಲ ಈ ಮಸಾಲ ಗ್ರೇವಿ ಒಳಗೆ ನಾವು ಈಗೇನು ಮಸಾಲೆ ರೆಡಿ ಮಾಡ್ಕೊಂಡೇವಲ್ಲ, ಮಿಕ್ಸರ್ಗೆ ಹಾಕೊಂಬಂದೇವಲ್ಲ, ಅದರೊಳಗೆ ಎಲ್ಲ ಉಪ್ಪು ಖಾರ ಎಲ್ಲನೇ ಹಾಕೊಂಡ್ಬಿಟ್ಟೇವಿ. ಇದರೊಳಗೇನು ಹಾಕುವಂಥ ಅವಶ್ಯಕತೆಯೇ ಇಲ್ಲ. ನೀವು ಬೇಕಂದ್ರೆ ಅರಿಶಿನ ಪೌಡ್ರನ್ನ ಸ್ವಲ್ಪ ಹಳದಿ ಪೌಡ್ರನ್ನ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು. ಇವಾಗ ನೀವು ನೋಡೋರೆ ಗೊತ್ತಾಗ್ಲತ್ತದ ಎಷ್ಟು ಮಸ್ತ್ ಬಂದದಂದು. ನೀವು ಪನ್ನೀರ್ಗೆಲ್ಲ ರೆಡಿ ಮಾಡ್ತಾರಲ್ಲ, ಇದೇ ಥರನೇ ಹೋಟೆಲ್ ಒಳಗೆ ಮಸ್ತ್ ಮಾಡ್ತಾರೆ ನೋಡ್ರಿ. ಇವಾಗ ನಾವು ಸೋಯಾಬೀನ್ನ ಹಾಕೊಳತ್ತೀವಿ ನೋಡ್ರಿ. ಈ ಸೋಯಾಬೀನ ಹಿಂಗೆ ರೌಂಡ್ ಹಾಕೋದಂತ್ರ ಪಲ್ಯ ಮಸ್ತ್ ಬರ್ತದೆ. ಟೇಸ್ಟ್ ಅಂತೂ ಅದ್ಭುತ ಇರ್ತದೆ ನೋಡ್ರಿ. ಮತ್ತು ಕೆಲವೊಬ್ಬರು ಕಟ್ ಮಾಡಿ ಹಾಕೋತಾರೆ. ಕಟ್ ಮಾಡಿ ಹಾಕೊಳ್ಳೋದಂತ್ರ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ. ಇದೇ ರೀತಿ ರೆಡಿ ಮಾಡ್ಕೊರಿ, ಮಸ್ತ್ ಆಕ್ಕದ ನೋಡ್ರಿ ಪಲ್ಯ. ಇವಾಗ ನೋಡ್ರಿ ಚಂದಾಗಿ ಇದು ಮಿಕ್ಸ್ ಮಾಡ್ಬೇಕ್ರಿ. ಚಂದಾಗಿ ಮಿಕ್ಸ್ ಮಾಡಿಂದ ಈಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಅದಕ್ಕೆ ಸೋಯಾಬೀನ್ ಆಗಿ ಸಪ್ಪಂದಿರ್ತಾವೆ ಪೂರ. ಅದಕ್ಕೆ ಉಪ್ಪಿರಲ್ಲ ಖಾರ ಇರಲಿಲ್ಲ. ಇದೆಲ್ಲ ಸೋಯಾಬೀನ್ಗೆ ಹತ್ಕೋತಾವೆ ನೋಡ್ರಿ. ಒಂದು ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಖಾರ ಉಪ್ಪನ್ನು ಹಾಕೋರಿ. ಕಂಬಿದ್ರೆ ಹಾಕೋರಿ. ಕಮ್ಮಿ ಬೀಳ್ಲಿಕ್ಕಂದ್ರೆ ಹಾಕೋದಂತೂ ಬೇಡ. ಯಾಕಂದ್ರೆ ಆಮೇಲೆ ಏನು ಹಾಕೋದು ಬೇಡ. ನೀರು ಹಾಕೊಂಡು ಕುದಿಸ್ಕೊಂಡ್ರೆ ಸಾಕು. ನಾವು ಲಾಸ್ಟಿಗೆ ಹೀಗೆ ಉಪ್ಪು ಖಾರ ಎಲ್ಲ ಹಾಕೊಂಡ್ಬಿಟ್ಟೇವಂದ್ರೆ ಆಮೇಲೆ ಇವಾಗ ನೋಡ್ರಿ 1 ನಿಮಿಷ ಇದು ಮುಚ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟಿನಿ. ಯಾಕಂದ್ರೆ ಉಪ್ಪು ಖಾರ ಚೆಂದಾಗಿ ಎಲ್ಲ ಹೀರ್ಕೋತದ ಮತ್ತು ಹಸಿ ವಾಸನೆ ಎಲ್ಲ ಹೋಗ್ತದ. ಸೋಯಾಬೀನ್ಗೆ ಉಪ್ಪು ಖಾರ ಎಲ್ಲ ಹತ್ಕೋತದ ಹಿಂಗೆ ಮಾಡೀನಿ ನೋಡ್ರಿ. ಟೈಮ್ ಇಲ್ಲ ಅಂದ್ರೆ ಒಂದೇ ಸಲ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀವು ಕುದಿಸ್ಕೋಬೋದು. ಇವಾಗ ನೋಡ್ರಿ ಅದೇ ಒಂದು ಪಾತ್ರೆ ಒಳಗೆ, ಅದೇ ಒಂದು ಬೌಲ್ ಒಳಗೆ ನಾವು ಯಾವಾಗ ಸೋಯಾಬೀನ್ ತೊಗೊಂಡೇವಲ್ಲ, ಅದೇ ಒಂದು ಬೌಲ್ ಒಳಗೆ ನಾವು ನೀರು ಹಾಕೊಳತ್ತೀವಿ ನೋಡ್ರಿ. ಮತ್ತು ನೀವು ಫ್ಯಾಮ್ಲಿ ಮೆಂಬರ್ಸ್ ಎಷ್ಟು ಅದಿರಿ, ನಿಮ್ಗೆ ಎಷ್ಟು ಗ್ರೇವಿ ಬೇಕು, ತಿಕ್ಕಾಗಿ ಬೇಕು, ಗಟ್ಟಿ ಬೇಕು, ಅಳಸ್ಬೇಕು, ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ನಿಮ್ಮ ಇಷ್ಟ ನೋಡ್ರಿ. ಯಾಕಂದ್ರೆ ನೀವು ಉಣೋರು, ನೀವು ತಿನ್ನೋರು, ನೀವು ಮಾಡ್ಕೊಳ್ಳೋರು ನಿಮ್ಮ ಇಷ್ಟ, ಗೊತ್ತಲ್ರಿ. ಇವಾಗ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟೆ ನೋಡ್ರಿ. ನಾವೀಗ ಇದು ಸೋಯಾಬೀನ್ದು ಗ್ರೇವಿ ಅಥವಾ ಪಲ್ಯ ಅಂತಿರೋ, ಸಾಂಬಾರು ಅಂತಿರೋ, ಏನು ಗ್ರೇವಿ ಅಂತಿರೋ, ಏನಂತ ಹೆಸರಿಡ್ತೀರಿ ನೀವೇ ಕಮೆಂಟ್ ಮೂಲಕ ತಿಳಿಸ್ರಿ. ಮಸ್ತ್ ಆಗೈತೆ ನೋಡ್ರಿ. ಟೇಸ್ಟ್ ಅಂತೂ ಅದ್ಭುತ ಆಗೈತಿ. ಇವಾಗ ಭಾಳ ಸೂಪರಾಗಿ ಬಂದೈತೆ ನೋಡ್ರಿ, ತಿಕ್ಕಾಗಿ. ಈಗ ರೆಸ್ಟೋರೆಂಟ್ರೊಳಗೆಲ್ಲ ಮಾಡ್ತಾರಲ್ಲ, ಹಿಂಗೆ ಮಾಡ್ತಾರೆ. ನಮಗೆ ಅನ್ನಿಸ್ತದಲ್ಲಿ ಊಟ ಮಾಡುವಂಥ ಟೈಮ್ದಾಗ ಏನು ಹ್ಯಾಕೆ ಮಾಡ್ತಿರ್ಬೇಕು ಒಳಗೆ, ಎಷ್ಟು ಮಸ್ತ್ ಮಾಡ್ತಾರೆ, ಎಷ್ಟು ಟೇಸ್ಟ್ ಇರ್ತದೆ ಅಂತಂದು ನೀವೇ ಅದಕ್ಕಿಂತ ಭಾಳ ಬಾರಿ ನೀವೇ ಮಾಡ್ಬೋದು. ಹೋಟೆಲ್ಗಿಂತ ಭಾಳ ಬಾರಿ ನೀವೇ ರೆಡಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಹಿಂಗೆ ಒಂದ್ಸಲ ಸೋಯಾಬೀನ್ ಪಲ್ಯ ರೆಡಿ ಮಾಡಿಬಿಡ್ರಿ. ಎಲ್ಲರಿಗೆ ಉಣ್ಣಾಕ ಕೊಟ್ಬಿಡ್ರಿ ಮನ್ಯಾಗ. ಎಲ್ಲರೂ ನಿಮಗೆ ಅವತ್ತಿನ ದಿನ ಫುಲ್ಲು ಥ್ಯಾಂಕ್ಸ್ ಅಂತ ಹೇಳ್ತಾರೆ ನೋಡ್ರಿ. ಹೀಗೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಇವಾಗ ಈ ಸೋಯಾಬೀನ್ ಪಲ್ಯ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ಈ ಸೋಯಾಬೀನ್ ಗ್ರೇವಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಸಬ್ಸ್ಕ್ರೈಬ್ ಮಾಡೋದಂದ್ರೆ ಏನು ನನಗೂ ಖುಷಿ ಆಕ್ಕದ ನೋಡ್ರಿ. ಯಾರೆಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಡೈಲಿ ಬರ್ತಾ ಇರ್ತೀನಿ. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.